ಕಳಿಸ್ಬಿಡ್ರಿ. ಫ್ಲಿಪ್ಪಾಗಿ ಇಲ್ಲೇ ಬಿದ್ದುಬಿಟ್ಟ. ಎಲ್ಲ ಮಾತಾಡಪ್ಲಿಲ್ಲ. ಈಗ ಯಾರಿಗೆ ಮಾತಾಡಿ ಕೇಳಂಗಿರಿ, ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರ್. ಅಪ್ಪ ಫೈನಲಿ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಫ್ರಮ್ ಕೂಡಲ್ ಸಂಗಮ. ಗೈಸ್ ನಾವು ಇವತ್ತು ಟೆಂಪಲ್ ಹೋಗ್ತೇವೆ. ಟೆಂಪಲ್ ಹೋಗಿ ಮತ್ತೇನು ಪ್ಲ್ಯಾನ್ ಇಲ್ಲ. ಕಲಬುರ್ಗಿ ಮತ್ತು ನಡು ಏನಾರ ಪ್ಲ್ಯಾನ್ ಐತಂದ್ರೆ ಹೇಳ್ತೀನಿ ಅಂತ ವೀಡಿಯೋದಾಗ. ಈಗ ಸದ್ಯ ಏನೂ ಇಲ್ಲ, ಬರೀ ಗುಡಿಗೆ ಹೋಗೋದ. ಗುಡಿಗೆ ಹೋಗಿ ದರ್ಶನ ಮಾಡೋದು. ನಡು ಗುಡಿ ತೋರಿಸ್ತೀನಿ ನಿಮ್ಗೆ ಫಸ್ಟ್. ಇಲ್ಲಿ ಬ್ರಿಡ್ಜ್ ಬಲ್ಲಿ ನಿಂತಿದ್ದಾವೆ. ಗುಡಿ ಹೋಗಿತ್ತ ಮೊದಲು ಇಲ್ಲಿ ರೈಟಿಗೆ ಬ್ರಿಡ್ಜ್ ಹತ್ತದ, ಮಸ್ತ್ ಕಾಣಿಸುತ್ತಿದ್ದ, ಅದಕ್ಕೆ ನಿಂತೇವೆ. ಕಡೆ ಹೋಗ್ತೀರ ಗಾರಲ್ಲ ಎಕಡೆ ಹಚ್ಚಮ್. ಅಲ್ಲಿ ಮುಪ್ರ ಮುಂದೆ ಇದು ಹಚ್ಚಮ್. ಒಳಗೆ ಬಂದೆವು, ಅಷ್ಟು ಪಬ್ಲಿಕ್ ಇಲ್ಲೆಲ್ಲ ಸ್ನಾನ ಮಾಡ್ಲಿತ್ತಾರ. ಇದು ಕೂಡಲ್ ಸಂಗಮ ದೇವಾಲಯ. ಇದ್ರ ಸ್ಟ್ರಕ್ಚರ್ ಸ್ವಲ್ಪ ಓಂಕಾರೇಶ್ವರನ ಪ್ಲೇನೇ ಅದ. ಮತ್ತು ಅಲ್ಲಿ ಬಸವಣ್ಣನವ್ರ ಆಯ್ಕೆಯಾಗಿ ಸ್ಥಳ ಅದಲ್ಲಿ ನೋಡಿ. ಸ್ಕೂಲ್ ಟ್ರಿಪ್ ಜಾಸ್ತಿ ಜನ ಬಂದಾರ. ನೀರು ಬೆಟರ್ ಅವ, ಸ್ವಲ್ಪ ಕ್ಲೀನ್ ಅವ ನೋಡಿ, ಸರಿಯಾಗಿ ಅನ್ನಿಸ್ತು. ಇವೆಲ್ಲ ಸ್ಟೂಡೆಂಟ್ಸ್ ತಲೆ ಮ್ಯಾಗ ನೋಡ್ರಿ ಬ್ಯಾಂಡ್ ಹಾಕೊಂಡ್ರ, ಎಲ್ಲರೂ ಹಾಕೊಂಡ್ರ. ಗೈಸ್ ಇನ್ನೊಂದು ಸೆಕೆಂಡ್ ಟೈಮ್ ಇಲ್ಲಿ. ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಬಂದಿದ್ದ ಸಣ್ಣಗಿದ್ದಾಗ, ಈಗ ಸೆಕೆಂಡ್ ಟೈಮ್ ಹೀಗೆ ಇಲ್ಲ. ಇದು ಥರ್ಡ್ ಟೈಮ್, ಸಾರಿ, ನಾ ಸ್ಕೂಲ್ ಟ್ರಿಪ್ ಬಂದಿದ್ದ, ಈಗ ನಾನು ಸ್ಕೂಲ್ ಟ್ರಿಪ್ನು ಬಂದಿದ್ದ ಒಂದು ಸರಿ. ಇದು ಟೆಂಪಲ್ ಪೈಲೆ ಹಿಂಗೆ ನೀರಾಗೆ ಫ್ಲೋಟ್ ಹಾಕೋತಿತ್ತು, ಇಂಡಿಪೆಂಡೆಂಟ್ ಇತ್ತು. ಈಗ ನೀರು ಜಾಸ್ತಿ ಆಗ್ಯಾನ ಏನು ಮಾಡ್ರಿ, ಇದ್ರ ಸರೌಂಡಿಂಗ್ ವಾಲ್ ಕಟ್ಸಾರ. ನೀರು ಅಲ್ಲಿ ತಕ್ಕ ಅಂತ ಕೇಳಿನೀಗೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ವಿ ಆರ್ ಅಂಡರ್ ದ ವಾಟರ್. ಇಷ್ಟು ಚಲೋ ಹುಂಡಿಗೆ ಕೊಟ್ರೆ ಹಾಕಲ್ಲಾಗ್ಯಾರ ಜನಗಳು. ಇದ್ರ ಮ್ಯಾಗ ಹಿಂಗೆ ಬಿಸಾಕ್ಲತ್ತಾರ ಕಾಯಿನ್ಸ್. ಇಲ್ಲಿ ಬರ್ದಾರ ಅಂದ್ರೂ. ಇಲ್ಲಿ 2 ರಿವರ್ ಫ್ಲೋ ಹೋಗ್ತಾವ. ಈ ಕಡೆ ಮಾಲಪ್ರಭು ರಿವರ್, ಈ ಕಡೆ ಕೃಷ್ಣ ರಿವರ್. ನಿಮ್ಗೆ ದಾಡಿ ಮಾಡಿಸ್ಕೊಂತ ರೊಕ್ಕ ಕೊಡ್ತಾರಂತ ಪರ್ಗಳು. ಮಾಡಿಸ್ಕೊತಾನೆ ಹೇಳ್ತಾನಪ್ಪ, ಕಳಿಸ್ಬಿಡ್ರಿ. ಇನ್ನೂ ಒಂದು ಹೊಡಿಸ್ಕೊಂತಾರೆ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಇಲ್ಲಿ ಎಕ್ಸಿಟ್ ಆದ್ರ ಪ್ಲೇ ಅಮ್ಮವ್ರು ಕೂತಿರ್ತಾರ. ದೋಸೆ ತೊಗೊಂಡು 20 ರೂಪಾಯಿ 3 ದೋಸೆ ಸುಮ್ಮನೆ ಟೇಸ್ಟ್ ಮಾಡಕ್ಕಂತ ತೊಗೊಂಡೇವ. ಟೇಸ್ಟ್ ಭಾರಿ ಇತ್ತು. ಯಾವಾಗ ಭೀ ಬಂದರೆ ಇಲ್ಲಿ ತಿನ್ಬೋದು. ಇಲ್ಲೆಲ್ಲ ಕಡೆ ಕುಂತಿರ್ತಾರೆ ಅಮ್ಮವ್ರು. ಸೊ ಗೈಸ್ 12:17 ಆಗ್ಯದ. ಮಾರ್ನಿಂಗ್ ನಾಷ್ಟ ಆಗ ನಾ ಎಲ್ರಿಗೂ ಭಯಂಕರ ನಿದ್ದೆ ಹತ್ತತ್ತು, ಮಲ್ಕೊಂಡೇವೆ. ಈಗೇನು ಪ್ಲ್ಯಾನ್ ಆಗ್ಯದಪ್ಪ ಅಂದ್ರೆ ಆಲ್ಮಟ್ಟಿಗೆ ಹೋಗೋದದ. ಆಲ್ಮಟ್ಟಿ ಡ್ಯಾಮ್ ನೋಡ್ಕೊಂಬರೋಣ. ಅಲ್ಲಿದ್ದು ಮತ್ತೇನು ಪ್ಲ್ಯಾನ್ ಆಗ್ತದೆ ಅಪ್ಡೇಟ್ ಮಾಡ್ತೀನಂತ. ಆಲ್ಮಟ್ಟಿ ಡ್ಯಾಮಿಗೆ ಮ್ಯಾಪ್ ಹಾಕಿದೆವು, ನೋಡಿದೆವು. ಎಲ್ಲ ಗೂಗಲ್ ಮಾಡಿದೆವು, ಎಲ್ಲ ಕ್ಲೋಸ್ ಅದಂತ. ಅದನ್ನು ಹೋಗ್ನೂ ಏನೂ ಉಪಯೋಗ ಇಲ್ಲ. ಮತ್ತು ಅಲ್ಲಿ 6-7 ಸ್ಟಾರ್ಟ್ ಆಗ್ತಾರೆ ಎಲ್ಲ ವಾಟ್ರ್ ಶೋದು. ಈಗ ಎಷ್ಟಾಗ್ಯದ? 12 ಆಗ್ಯದ. ಈಗ ಅಲ್ಲಿ ಹೋಗ್ನೂ ಏನೂ ಫಾಯ್ದ ಇಲ್ಲ. ಸೊ ಸೀದಾ ಕಲಬುರ್ಗಿನೇ ಹೊಂಟೇವೆ. ಕಲಬುರ್ಗಿ ಹೋಗಮಂತ. ಸೊ ಗೈಸ್ ಐ ಮೀನ್ ಆಲ್ಮಟ್ಟಿ. ಅಲ್ಲಿ ನೋಡ್ಬೋದು ಮುಂದೆ ಡ್ಯಾಮ್ ಕಾಣಿಸ್ತದೆ, ಆಲ್ಮಟ್ಟಿ ಡ್ಯಾಮ್. ಇದು NH50 ಹೈವೇ ಅದ. ಹುಮ್ನಾಬಾದ ಕಲಬುರ್ಗಿ ಇದೇ ಹೋಗ್ತದೆ. ಫುಲ್ 4 ಲೈನ್ ಹೈವೇ ಅದ ನೋಡಿ. ಇಲ್ಲೊಂದು ಪೆಟ್ರೋಲ್ ಪಂಪ್ ಬಂದಿದೆ. 100 QR ಹಚ್ಚಾರ. ಆನ್ಲೈನ್ ಪೇಮೆಂಟ್ ಅಕ್ಸೆಪ್ಟ್ ಮಾಡೋದಂತ. ಮಾಡ್ಲಿಕ್ಕೆ ಬಂದಾಗ ಅಕ್ಸೆಪ್ಟ್ ಮಾಡ್ತಾರಂತ. ಉಲ್ಟಾ ಇಂಡಿಯಾನಲ್ಲಿ ಹೆಸರು ಖರಾಬ್ ಮಾಡ್ಲತ್ತೀರಿ. ರೋಡ್ ನೋಡ್ರಿ ಹೆಂಗದ. ರೋಡ್ ಬಿಟ್ರೆ ಹಳ್ಳ ನೋಡ್ರಿ ಎರಡು ದೊಡ್ಡ ವಿಡಿಯೋದಾಗ ಅಷ್ಟು ಕಾಣಿಸಲ್ಲ. ಬ್ರೇಕ್ ಹಿಡ್ದೀನಿ, ಸ್ಲಿಪ್ಪಾಗಿ ಇಲ್ಲೇ ಬಿದ್ದುಬಿಟ್ಟ. ಒಂದು ಸಿಂಗಲ್ ಸ್ಕ್ರ್ಯಾಚ್ ಬಿದ್ದಿಲ್ಲ ನನ್ನ ಬಾಡಿಗೆ.
ಎಲ್ಲ ಹಾಕೊಂಡಿವು ಫಾಯ್ದಾ ಐತಿ ಇವತ್ತು. ಅಣ್ಣದು ಹಿಂದೆ ಇದ್ರು, ಈಗ ಜಸ್ಟ್ ಹೋಗ್ಯಾರ ಮುಂದೆ. ಈ ಅಣ್ಣ ಕೇಳ್ತಾನಣ್ಣ ಈಗರೇ ಬಿದ್ದು ಕಾರ್ದಾಯಕ್ಕೆ ಹೋಗಿಲ್ಲ ಅಂತ ಅಣ್ಣಗೆ ಹೇಳ್ದ. ಇವೆಲ್ಲ ಬಿದ್ದರೂ ಏನೂ ಆಗಲ್ಲಪ್ಪ ಅಂತ ಪರೀಕ್ಷೆನಾಗೇನು. ಏನದಪ್ಪ ನಿನ್ನ ಹೆಸರು? ಪ್ರಜ್ವಲ್. ಇದೇ ಅವ್ರದ್ದು ಏನು? ಓಕೆ, ಆಟಾಡು. ಇದು ನಾವೀಗ ಊಟ ಮಾಡ್ಲಿಕ್ಕೆ ನಿಂತೇವೆ. ಅಲ್ಲಿ ಹೊಲದಾಗ ಕೂಡೋದು ಪ್ಲ್ಯಾನ್ ಅದ. ಪಾರ್ಸಲ್ ತೊಗೊಂಡೇವು. ಮತ್ತೊಂದು ಗುಡ್ ನ್ಯೂಸ್ ಅದ, ಒಂದು ಬ್ಯಾಡ್ ನ್ಯೂಸ್ ಅದ. ಗುಡ್ ನ್ಯೂಸ್ ಏನಂದ್ರೆ ಪೇನ್ ಆಗ್ಲತ್ತಿತ್ತು, ಮೆಮೊರಿ ಫೋಮ್ ಪಿಲ್ಲೋ ಇತ್ತು, ಪಿಲ್ಲೋ ಹಚ್ಚಿನಿ, ಕಂಫರ್ಟೇಬಲ್ ಆಗ್ಯದ. ಬ್ಯಾಡ್ ನ್ಯೂಸ್ ಏನಂದ್ರೆ ಬ್ಲೂಟೂತ್ದಾಗ ಚಾರ್ಜಿಂಗ್ ಇಲ್ಲ. ಈಗ ಹಾಡ ಕೇಳಪ್ಲೇ ಇಲ್ಲ, ಮಾತಾಡಪ್ಲೇ ಇಲ್ಲ. ಈಗ ಯಾರಿಗೆ ಕೇಳಂಗಿರಿ, ಸ್ವಲ್ಪ ಪರ್ಸ್ನಲ್ ಮ್ಯಾಟ್ರ್ ಅದ. ಇದು ಆನ್ಸರ್ಲಿಂದ ಮನೆಗೆ ಕಾಂಟ್ರವರ್ಸಿ ಆಗ್ತಾವೆ. ಜಸ್ಟ್ ಕಿಡಿಂಗ್, ಯಾರಿಗೆ ಮಾತಾಡೋದಿಲ್ಲ. ಹಾಡ ಕೇಳ್ಕೊತಿರ್ಬೇಕಲ್ಲ, ಎಲ್ಲ ಬೇಸರ ಆಗ್ತದೆ. ನಾವು ಹಿಂಗೆ ಚಾರ್ಜಿಂಗ್ ಆಯ್ತು ಅಂದ್ರೆ ಓಕೆ, ಇಲ್ಲಾಂದ್ರೆ ಏನೂ ಮಾಡಪ್ಲೇ ಇಲ್ಲ. ಊಟ ಮಾಡಿ ಸಿಗಮ್ಮಂತ ನಿಮಗೆ. ಊಟ ಮಾಡ್ಲತ್ತವ. ಎಳ್ಳಮಾಸಿ ಅದಂತೆ ಈಗ ಗೊತ್ತಾಯ್ತು ನಮಗೆ. ನಮ್ಮ ಮನೆಗೆ ಎಲ್ಲರೂ ಸ್ಟೇಟಸ್ ಹಾಕ್ಯಾರ, ನಾವು ಭೀ ಈಗ ಎಳ್ಳಮಾಸಿ ಮಾಡ್ಲತ್ತೇವೆ ನಾವು. गाइस अपना तो खाना हो गया, खेत में खाना खा लिए. अब कलबुर्गी 120 किलोमीटर से अब निकलेंगे. शायद मुझे लगता है अभी आपको कलबुर्गी में मिलूँगा अभी. चलो ಬರ್ತಾ ಇಲ್ಲ ನೋಡ್ದೆ ಹಿಂದಿದಾಗ. ಗೈಸ್ ಕಲಬುರ್ಗಿ ಇನ್ನು 63 ಕಿಲೋಮೀಟರ್ಸ್ ಅದ. ಜೇವರ್ಗಿ ಮ್ಯಾಗಿಂದ ಹೊಲತ್ತೆ, ಯಾಕಂದ್ರೆ ಗಾಣಗಾಪುರದ್ದು ಕಾಸಿಲ್ಲ, ಅದಕ್ಕಿಂತ ಇದು ಬೆಟ್ರ್ ಅದ. ಸೊ ಅದಕ್ಕೆ ಈ ರೂಟ್ ಹಿಡ್ದೆವು. ನಂದು ಜೇವರ್ಗಿ ಐತಿ ಒಂದು 20 ಕಿಲೋಮೀಟರ್ಸ್ ಇರ್ಬೇಕು. ಕಲಬುರ್ಗಿ 63 ಅದ. ಅಪ್ಪ ಫೈನಲಿ ಗೈಸ್ ಬಂದು ರೀಚ್ ಆಗಿ ನಮ್ಮ ಮನೆಗೆ ಸೇಫ್ಲಿ ಆಯಿತು. ಇನ್ನೂ ಇರೋದಿತ್ತಲ್ಲ 4-5 ದಿನ, ಹಿಂಗೆ ಅನ್ನಿಸ್ತು ಬಂದ್ಮ್ಯಾಗ. ಸೊ ಆಯ್ತು, ನಮ್ಮ छुट्टी ಮುಗೀತು. ಈಗ ಬ್ಯಾಕ್ ಟು ವರ್ಕಿಗೆ ಹತ್ತದ ಗಾಡಿ. ನೋಡಿರಿ ಹಂಪಿ ವ್ಲಾಗ್ ಎಲ್ಲರೂ ಎಂಜಾಯ್ ಮಾಡಿದ್ರೆ ಕಮೆಂಟ್ ಮಾಡಿರಿ. ಏನೇನು ಮಿಸ್ಟೇಕ್ಸ್ ಆಗ್ಯಾವ ಅದನ್ನು ಕಮೆಂಟ್ ಮಾಡಿರಿ. ಮತ್ತು ಇದು ಗೈಸ್ ಅಲ್ಲತ್ತಿಲ್ಲ, ನಮ್ಮ ಫ್ರೆಂಡ್ ಒಬ್ಬರು ಅದು ಅವ್ರನ್ನ ಅಂದರು. ಸೊ ಅದಕ್ಕೆ ಅನ್ಲತ್ತೀನಿ. ಮತ್ತೇನು ಮಾತೊಳಗೆ ಚೇಂಜಸ್ ಮಾಡ್ಬೇಕಂದ್ರೆ ಹೇಳ್ರಿ, ಅದನ್ನು ಮಾಡೋಣಂತ. ಏನು ಸರಿಯಾಗಿ ಅನಿಸ್ಲತ್ತೆ, ಏನು ಸರಿಯಾಗಿಲ್ಲ ಎಲ್ಲ ಹೇಳ್ರಿ, ಅಪ್ಲೈ ಮಾಡೋಣಂತ. ನಮ್ಮ ಗಾಡಿ 20 ಲೀಟ್ರ್ ಎಣ್ಣೆ ಕೊಡ್ತದ. ಎಷ್ಟು ನಡೆದಂಗೆ 20 ಲೀಟ್ರ್ ಎಣ್ಣೆ 760 ಕಿಲೋಮೀಟ್ರ್ ಆಗ್ಯದ. ಎಷ್ಟು ಎವರೇಜ್ ಆಗ್ತದೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ, ನಾನು ಕಾಮೆಂಟ್ದಾಗ ಮಾಡಿರಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿರಿ. ಮತ್ತು ಸಿಗಮ್ಮಂತ ನೆಕ್ಸ್ಟ್ ಟ್ರಿಪ್ನಲ್ಲಿ. ಸೊ ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.